ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ, ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ನನ್ನವನಿ 36. ರಾತ್ರಿಯ ಊಟ ಮುಗಿದ ಮೇಲೆ ಮನೆ ನಿಧಾನವಾಗಿ ತನ್ನ ಹಳೆಯ ಲಯಕ್ಕೆ ಮರಳಿತ್ತು. ಅವನಿ ಅಂಗಳದಲ್ಲಿನ ತೂಗುಯ್ಯಾಲೆಯ ಮೇಲೆ ಕುಳಿತುಕೊಂಡಳು. ಅವಳು ಕುಳಿತುಕೊಂಡಾಗ ಆ ಹಳೆಯ ಮರದ ಉಯ್ಯಾಲೆ ಎಂದಿನಂತೆ ಮೆಲ್ಲಗೆ ಕಿರ್ರನೆ ಸದ್ದಾಗಿತ್ತು. ಅದನ್ನೂ ಕೂಡ ಅವನಿ ಖುಷಿಯಿಂದ ಕಂಡಳು. ಈಗ ಅವಳಿಗೆ ಸಿರಿಮನೆಯ ಎಲ್ಲ ವಿಷಯಗಳು ಮುಖ್ಯವಾಗಿ ತೋರುತ್ತಿತ್ತು. ಫೋನಿನಲ್ಲಿ ಯಾವುದೋ ಮೆಸೇಜ್ ನೋಡುತ್ತಾ ಅವಳು ತಲ್ಲೀನರಾಗಿದ್ದಳು. ಮುಖದಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ. ಅಕ್ಕ, ನಾನು ಓದ್ಕೋತೀನಿ, ನಾಳೆ ಎಕ್ಸಾಮ್ ಇದೆ ಅಲ್ವಾ ಎಂದು ಬೇಸರದಲ್ಲಿ ತನ್ನ ರೂಮು ಸೇರಿದ್ದಳು ಪಾವನಿ. ಒಳಗೆ ಕೃಷ್ಣಮೂರ್ತಿಯವರು ಮೈ ಮುರಿಯುತ್ತಾ, ಬಾ ಆದಿತ್ಯ, ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ ಎಂದು ಹಜಾರದ ಕಡೆಗೆ ನಡೆದರು. ಆದಿತ್ಯ ಕೈ ತೊಳೆದು ಟವಲ್ನಲ್ಲಿ ಒರೆಸಿಕೊಳ್ಳುತ್ತಾ ಅವರನ್ನು ಅನುಸರಿಸಿದ. ಶಾರದಾ ಬಾಗಿಲ ಬಳಿಯೇ ನಿಂತಿದ್ದರು. ಯಾರನ್ನೋ ಕಾಯುತ್ತಿದ್ದಂತೆ ತೋರುತ್ತಿತ್ತು. ಆದಿತ್ಯ ಬರುತ್ತಿದ್ದಂತೆ ಅವರು ಒಂದು ಹೆಜ್ಜೆ ಮುಂದೆ ಇಟ್ಟು ಮತ್ತೆ ಸುಮ್ಮನೆ ನಿಂತರು. ಆದಿತ್ಯ ಅದನ್ನು ತಕ್ಷಣ ಗಮನಿಸಿದ. ಅತ್ತೆ, ಏನಾಯಿತು? ಏನಾದರೂ ಮಾತಾಡೋದಿತ್ತಾ? ಯಾಕೋ ತುಂಬ ಬೇಜಾರಲ್ಲಿದ್ದೀರಾ? ಅವನಿ ಮದುವೆ ಆಯಿತು ಅಂತನಾ? ಮೆಲ್ಲಗೆ ಕೇಳಿದ್ದ. ಅಯ್ಯೋ, ಅದಲ್ಲ ಆದಿತ್ಯ, ಅದು... ಶಾರದಾ ಅದನ್ನು ಮರೆಮಾಚಲು ಪ್ರಯತ್ನಿಸಿದರು. ಅತ್ತೆ, ಏನೋ ನಿಮ್ಮನ್ನು ಕಾಡ್ತಿದೆ, ಹೇಳಿ, ಪರವಾಗಿಲ್ಲ, ಯೋಚನೆ ಮಾಡಬೇಡಿ ಎಂದ. ಅವರು ಒಂದು ಕ್ಷಣ ಮೌನವಾಗಿ ಕಣ್ಣು ತಗ್ಗಿಸಿದರು. ನಂತರ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟರು. ಇವತ್ತು ಅವನಿ ಬಗ್ಗೆ ಕೆಲವು ಅನಗತ್ಯ ಮಾತುಗಳು ಕೇಳಿಬಂತು ಎಂದು ಹೇಳುವಷ್ಟರಲ್ಲಿ, ಯಾರು ಮಾತಾಡಿದ್ದು, ಏನು ಮಾತಾಡಿದ್ರು? ಹುಬ್ಬೇರಿಸಿದ್ದ. ಇದನ್ನು ದೊಡ್ಡದು ಮಾಡೋದು ಬೇಡ, ಜನರ ಜೊತೆ ಜಗಳ ಆಡಿ ಏನೂ ಪ್ರಯೋಜನ ಇಲ್ಲ, ಆದರೆ ನಾನು ಹೇಳೋಕೆ ಹೊರಟಿದ್ದು ಎಂದಾಗ, ಅತ್ತೆ, ಯಾರಂತ ಹೇಳಿ, ಏನಂತ ಹೇಳಿ ಮೊದಲು. ಸ್ವಲ್ಪ ದನಿ ಏರಿತ್ತು ಅವನದು. ಅವರು ಮೌನವಾಗಿದ್ದರು. ಕ್ಷಣದಲ್ಲಿ ಆದಿತ್ಯನಿಗೆ ಯಾರೆಂದು ಹೊಳೆದಿತ್ತು. ಆದಿತ್ಯ ಒಂದು ಕಹಿ ನಗು ಬೀರುತ್ತಾ ನಿಧಾನವಾಗಿ, ಅದೇ ಅರ್ಚಕರ ಹೆಂಡತಿ ಅಲ್ವಾ ಎಂದು ಕೇಳಿದ. ಶಾರದಾ ಆಶ್ಚರ್ಯದಿಂದ ತಲೆ ಎತ್ತಿ ನೋಡಿದರು. ನಂತರ ಮೆಲ್ಲಗೆ ತಲೆ ಆಡಿಸಿದರು. ಅರ್ಚಕರ ಹೆಂಡತಿ ಉಷಾ ಊರಿನಲ್ಲಿಯೇ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಮಾಡುವ ಹೆಂಗಸು ಎಂದು ಎಲ್ಲರಿಗೂ ತಿಳಿದಿತ್ತು. ಅದರಲ್ಲೂ ಆದಿತ್ಯನ ಮನೆಯವರನ್ನು ನೋಡಿದರೆ ಅವಳಿಗೆ ಆಗುತ್ತಿರಲಿಲ್ಲ. ಸ್ವಲ್ಪ ವರ್ಷಗಳ ಹಿಂದೆ ಆದಿತ್ಯನ ಅಮ್ಮ ಸವಿತಾ ಮೇಲೆ ಇಲ್ಲೇ ಸಲ್ಲದ ಆರೋಪ ಮಾಡಿದಾಗ ಬಿಸಿ ರಕ್ತದ ಆದಿತ್ಯ ಊರವರ ಮುಂದೆ ಉಷಾಳನ್ನು ಬಾಯಿಗೆ ಬಂದ ಹಾಗೆ ಬೈದಿದ್ದ. ಅಲ್ಲಿಂದ ಇಲ್ಲಿಯವರೆಗೂ ಅವಕಾಶ ಸಿಕ್ಕಾಗಲೆಲ್ಲ ಆದಿತ್ಯನ ಮನೆಯ ಬಗ್ಗೆ ಏನಾದರೂ ಹೇಳಿ ತನ್ನ ಬಾಯಿ ಚಪಲ ತೀರಿಸಿಕೊಳ್ಳುತ್ತಿದ್ದಳು. ಆದ್ದರಿಂದ ಅವನಿಗೆ ಇದೇನು ಹೊಸತು ಎನಿಸಲಿಲ್ಲ. ಮದುವೆಯ ಹಿಂದಿನ ದಿನವೂ ಕೂಡ ಬೇರೆ ಏನೋ ತನ್ನ ಮನೆಯ ಬಗ್ಗೆ ಉಷಾ ಮಾತಾಡಿದ್ದು ಕಿವಿಗೆ ಬಿದ್ದಿತ್ತು. ಹಾಗಾಗಿ ಅವಳೇ ಎಂದು ಗುರುತಿಸಿದ್ದ. ಅವಳು ಮೊದಲಿಂದನೂ ಅಷ್ಟೇ, ಹಳ್ಳಿಲಿ ಏನೇ ನಡೆದ್ರೂ ಅವಳ ಬಾಯೇ ಮೊದಲು ಓಡೋದು, ಅವಳ ಬಗ್ಗೆ ಚಿಂತೆ ಮಾಡಬೇಡಿ ಎಂದ ನಿರಾಳವಾಗಿ. ಜನ ಮಾತಾಡ್ತಾರೆ ಆದಿತ್ಯ, ಇವತ್ತು ಇವ್ರು ಮಾತಾಡ್ತಾರೆ, ನಾಳೆ ಮತ್ತೊಬ್ಬರು ಮಾತಾಡ್ತಾರೆ. ನಂಗೆ ಅವ್ರ ಬಗ್ಗೆ ಚಿಂತೆ ಇಲ್ಲ, ನಂಗೆ ನನ್ನ ಮಗಳ ಬಗ್ಗೆ ಚಿಂತೆ. ದಯವಿಟ್ಟು ಇದೆಲ್ಲದ್ರ ಕಾರಣಕ್ಕೆ ಯಾವತ್ತೂ ಅವಳನ್ನು ಒಬ್ಬಂಟಿ ಮಾಡಬೇಡ ಎಂದು ಬೇಜಾರಿನಲ್ಲಿ ಹೇಳಿದರು. ಮತ್ತೆ ಮುಂದುವರೆಸಿ, ಅವಳು ಹೊರಗಡೆ ಗಟ್ಟಿಯಾಗಿರೋ ಹಾಗೆ ನಟಿಸ್ತಾಳೆ, ಆದರೆ ಮಾತುಗಳು ನೋವು ಕೊಡುತ್ತೆ, ಯಾರ ಹತ್ರನೂ ಹೇಳ್ಕೊಳ್ಳೋದಿಲ್ಲ. ಮತ್ತೆ ಈ ವಿಷಯದಲ್ಲಿ ನೋಡಿ, ಇಬ್ಬರದ್ದು ತಪ್ಪಿಲ್ಲ. ನಮ್ಮ ಕಿರಣ ಎಷ್ಟು ಒಳ್ಳೆ ಹುಡುಗ, ಅದೇನೋ ಒತ್ತಡ ಅಂತ ದೇವಸ್ಥಾನಕ್ಕೆ ಹೋದಾಗ ಹೀಗೆ ಮಾಡ್ಕೊಂಡ್ಬಿಟ್ಟ. ಅವನ ತಪ್ಪು ಅಂತನೂ ಅಲ್ಲ, ಆದರೆ ಈಗ ಜನರ ಬಾಯಿಗೆ ಆಹಾರ ಆಗಿದ್ದು ಅವನಿ. ಅವಳು ನೆಮ್ಮದಿಯಾಗಿ ಖುಷಿಯಾಗಿರಬೇಕು ಅಷ್ಟೇ ನನ್ನ ಆಸೆ ಎಂದರು. ಆದಿತ್ಯನಿಗೆ ಕಿರಣನ ಬಗ್ಗೆ ಇವರೆಲ್ಲರಿಗೆ ಇರುವ ಅಭಿಪ್ರಾಯ ನೋಡಿ ಆಶ್ಚರ್ಯವಾಗಿತ್ತು. ಈಗ ಅದರ ಬಗ್ಗೆ ಯೋಚಿಸದೆ, ಅತ್ತೆ, ನನ್ನ ಉಸಿರಿರೋವರೆಗೂ ಅವನಿ ಯಾವತ್ತೂ ಒಬ್ಬಂಟಿಯಾಗಿ ನಿಲ್ಲೋದಿಲ್ಲ. ಜನರ ಮಾತಿಗಾಗಲಿ ವದಂತಿಗಳಿಗಾಗಲಿ ನಾನು ಅವಳಿಂದ ದೂರ ಹೋಗೋ ಮನುಷ್ಯ ಅಲ್ಲ. ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಮಗಳನ್ನ ನನ್ನ ಕೈ ಕೊಟ್ಟಿದ್ದೀರಾ. ಆ ಜವಾಬ್ದಾರಿ ನನಗೆ ಅರ್ಥ ಆಗುತ್ತೆ. ನಿಮ್ಮನ್ನು ನಾನು ಯಾವತ್ತೂ ನಿರಾಸೆ ಮಾಡೋದಿಲ್ಲ ಎಂದ. ಅತ್ತೆ, ಇದು ಕೇವಲ ನಾನು ನಿಭಾಯಿಸಿರೋ ಜವಾಬ್ದಾರಿ ಅಲ್ಲ, ನಂಗೆ ಅವಳಂದ್ರೆ ಇಷ್ಟ. ಅವಳನ್ನು ನಾನು ಎಷ್ಟು ಹಚ್ಕೊಂಡಿದ್ದೀನಿ, ಯಾಕಷ್ಟಿಷ್ಟ ಅನ್ನೋದು ನಂಗೆ ವಿವರಿಸೋಕೆ ಸಾಧ್ಯ ಇಲ್ಲದೆ ಇರೋ ವಿಷಯ. ಯಾರೋ ಆಡೋ ಮಾತಿಗಾಗಿ ನನ್ನ ಹಠಮಾರಿ ಕಷಾಯದ ಕೂರಿನ ಹೇಗೆ ತಾನೇ ಬಿಟ್ಕೊಡ್ಲಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡ. ಶಾರದಾ ಅವರ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಆ ಕ್ಷಣದಲ್ಲಿ ಅವರ ಮುಖದಲ್ಲಿ ಒಂದು ಸಮಾಧಾನದ ಗೆರೆ ಮೂಡಿತ್ತು. ಇಷ್ಟು ಸಾಕು ಆದಿತ್ಯ, ನಂಗೆ ಇಷ್ಟು ಕೇಳಿದರೆ ಸಾಕು ಪಿಸುಗುಟ್ಟಿದರು. ಶಾರದಾ ಕೃಷ್ಣಮೂರ್ತಿಯವರ ಮಾತನ್ನು ನೆನೆದರು.
ಅವರಿಗೆ ವಿಷಯ ತಿಳಿದಾಗ ಮೊದಲೇ ಅವರು ಆದಿತ್ಯನ ಈ ಉತ್ತರವನ್ನು ಹೇಳಿಬಿಟ್ಟಿದ್ದರು. ಈಗ ಎಲ್ಲ ಒತ್ತಡಗಳು ಮರೆಯಾಗಿತ್ತು ಅವರಿಗೆ. ಆದಿತ್ಯ ಜಗುಲಿಗೆ ಬಂದ ನಂತರ ಕೃಷ್ಣಮೂರ್ತಿಯವರ ಜೊತೆ ತೋಟದ ಬಗ್ಗೆ ತಮ್ಮ ಸುದೀರ್ಘ ಹರಟೆ ಶುರು ಮಾಡಿದ್ದರು. ಅಡಿಕೆ ಮರಗಳು, ಈ ಸಲದ ಫಸಲು, ಮಳೆ ಕೆಲವನ್ನು ಹೇಗೆ ಕಾಪಾಡಿತು ಮತ್ತು ಕೆಲವನ್ನು ಹೇಗೆ ಹಾಳು ಮಾಡಿತು ಇತ್ಯಾದಿ. ರಾತ್ರಿಯ ಮೌನವನ್ನು ತುಂಬಲು ಇಂತಹ ಮಣ್ಣಿನ ಸೊಗಡಿನ ಮಾತುಗಳೇ ಬೇಕಿತ್ತು. ಆದಿತ್ಯ ಅಷ್ಟೇ ಆಸಕ್ತಿಯಿಂದ ಕೇಳಿಸಿಕೊಳ್ಳುತ್ತಾ ಅಲ್ಲಲ್ಲಿ ಪ್ರಶ್ನೆ ಕೇಳುತ್ತಾ ಮಗ್ನನಾಗಿದ್ದ. ಸಮಯ ಸರಿದದ್ದೇ ಅವರಿಗೆ ತಿಳಿಯಲಿಲ್ಲ. ರಾತ್ರಿ 11 ಗಂಟೆಯ ಸುಮಾರಿಗೆ ಕೃಷ್ಣಮೂರ್ತಿಯವರು ಮೈಮುರಿಯುತ್ತಾ ಎದ್ದರು. ಇವತ್ತಿಗಿಷ್ಟು ಸಾಕು, ಮಲ್ಗೋಣ ಬಾ, ಬೆಳಗ್ಗೆ ಬೇಗ ಎದ್ದೇಳಬೇಕು ಎಂದು ಅವರು ಹೊರಟರು. ಮನೆಯ ದೀಪಗಳು ಒಂದೊಂದಾಗಿ ಆರುತ್ತಾ ಬಂದವು. ಹಜಾರ ಕತ್ತಲಲ್ಲಿ ಮುಳುಗಿತು. ಅಡುಗೆ ಮನೆ ಶಾಂತವಾಯಿತು. ಬಾಗಿಲುಗಳು ಮೆಲ್ಲಗೆ ಮುಚ್ಚಿಕೊಂಡವು. ಇಡೀ ಮನೆ ನಿದ್ರೆಯ ಮಡಿಲಿಗೆ ಜಾರಲು ಸಿದ್ಧವಾಯಿತು. ಮನೆಯವರೆಲ್ಲರೂ ನಿದ್ರೆಗೆ ಜಾರಿದ ಮೇಲೆ ಆದಿತ್ಯ ನಿಧಾನವಾಗಿ ಅಂಗಳಕ್ಕೆ ಬಂದ. ಅವನಿ ಇನ್ನೂ ಆ ತೂಗುಯ್ಯಾಲೆಯ ಮೇಲೆಯೇ ಕುಳಿತಿದ್ದಳು. ಅದು ಮೆಲ್ಲಗೆ ತೂಗುತ್ತಿತ್ತು. ಅವಳು ತನ್ನ ಫೋನಿನಲ್ಲಿ ಮುಳುಗಿದ್ದಳು. ಆದಿತ್ಯ ಅವಳ ಪಕ್ಕದಲ್ಲೇ ಬಂದು ಬಹಳ ಸಹಜವಾಗಿ ಕುಳಿತ. ಆದರೆ ಒಂದು ಕ್ಷಣ ಅವಳ ಮುಖ ನೋಡಿದಾಗ ಅವನಿಗೆ ಅರಿವಾಯಿತು. ತಾನು ಒಮ್ಮೆಲೆ ಅಷ್ಟು ಹತ್ತಿರ ಕುಳಿತಿದ್ದು ಅವಳಿಗೆ ಪೂರ್ತಿಯಾಗಿ ಇಷ್ಟವಾಗಿಲ್ಲವೇನೋ ಎಂದು. ಅವಳಿಗೆ ಮುಜುಗರ ಮಾಡಬಾರದೆಂಬ ಉದ್ದೇಶದಿಂದ ಆದಿತ್ಯ ಏನನ್ನೂ ಹೇಳದೆ ಸ್ವಲ್ಪ ದೂರ ಸರಿದು ಕುಳಿತ. ಅವಳಿಗೆ ಬೇಕಾದಷ್ಟು ಜಾಗ ಬಿಟ್ಟು ತಾನು ಹಿಂದೆ ವಾಲಿ ಆಕಾಶ ನೋಡುತ್ತಾ ಸುಮ್ಮನಾದ. ಉಯ್ಯಾಲೆ ನಿಧಾನವಾಗಿ ಆಡುತ್ತಲೇ ಇತ್ತು. ಸ್ವಲ್ಪ ಸಮಯದ ನಂತರ ಅವನಿ ತನ್ನ ಫೋನ್ ಕೆಳಗಿಟ್ಟಳು. ಅವಳ ಸುತ್ತಲಿದ್ದ ಆ ಮೌನ ಈಗ ಅವಳಿಗೆ ಏನೋ ಶೂನ್ಯದಂತೆ ಭಾಸವಾಯಿತು. ಅವಳು ಒಮ್ಮೆ ಅವನ ಕಡೆ ನೋಡಿದಳು. ಏನನ್ನೂ ಯೋಚಿಸದೆ ಅವಳು ಅವನ ಕಡೆಗೆ ವಾಲಿ ಮೆಲ್ಲಗೆ ತನ್ನ ತಲೆಯನ್ನು ಅವನ ಎದೆಯ ಮೇಲೆ ಇರಿಸಿದಳು. ಅದು ಎಷ್ಟು ಸಹಜವಾಗಿತ್ತೆಂದರೆ ಅವಳು ಇರಬೇಕಾದ ಜಾಗವೇ ಅದು ಎನ್ನುವಂತಿತ್ತು. ಆದಿತ್ಯ ತನ್ನಷ್ಟಕ್ಕೆ ತಾನೇ ಸಣ್ಣದಾಗಿ ನಕ್ಕ. ಆ ನಗುವಿನಲ್ಲಿ ಒಂದು ರೀತಿಯ ತೃಪ್ತಿ ಇತ್ತು. ಅವನು ತನ್ನ ಕೈಯನ್ನು ಎತ್ತಿ ಅವಳ ಹೆಗಲ ಮೇಲೆ ಮೃದುವಾಗಿ ಇರಿಸಿದ. ನಾನು ನಿನ್ನ ಜೊತೆ ಇದ್ದೇನೆ ಎಂದಂತಿತ್ತು ಆ ಸ್ಪರ್ಶ. ಅವನಿ ಆದಿತ್ಯನ ಎದೆಯ ಮೇಲೆ ತಲೆ ಇಟ್ಟು ಕೆಲವು ಕ್ಷಣಗಳ ಕಾಲ ಮೌನವಾಗಿದ್ದಳು. ನಂತರ ಮೆಲ್ಲಗೆ ಮಾತು ಶುರು ಮಾಡಿದಳು. ಆದಿತ್ಯ, ಇವತ್ತು ನಾನು ತುಂಬ ರಿಲ್ಯಾಕ್ಸ್ ಆಗಿದ್ದೀನಿ. ನಿಜವಾಗೂ ನೆಮ್ಮದಿ ಅನಿಸ್ತಿದೆ ಎಂದಳು. ನಂತರ ಅವನು ಏನಾದರೂ ಹೇಳುವ ಮೊದಲೇ, ನಮ್ಮನೆಗೆ ಬಂದಮೇಲೆ ಇಷ್ಟು ನೆಮ್ಮದಿ ಸಿಕ್ಕಿದ್ದು. ಬೇಜಾರು ಮಾಡ್ಕೋಬೇಡಿ, ನಿಮ್ಮನೇಲಿ ನಂಗೆ ಇನ್ನೂ ಅಷ್ಟು ಕಂಫರ್ಟ್ ಅನ್ನಿಸ್ತಿಲ್ಲ ಎಂದಳು ಪ್ರಾಮಾಣಿಕವಾಗಿ. ಆದಿತ್ಯನಿಗೆ ಇದರಿಂದ ಬೇಜಾರಾಗಲಿಲ್ಲ. ಅದರ ಬದಲು ಅವನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತ್ತು. ಕನಿಷ್ಠ ಪಕ್ಷ ಇವಳು ಮನ್ಸು ಬಿಚ್ಚಿ ಮಾತಾಡ್ತಿದ್ದಾಳಲ್ಲ ಎಂದು ಅವನಿಗೆ ಖುಷಿಯಾಯಿತು. ಪರವಾಗಿಲ್ಲ ಅವನಿ, ಸಡನ್ನಾಗಿ ನಿಂಗಲ್ಲಿ ಕಂಫರ್ಟ್ ಅನಿಸ್ಬೇಕು ಅಂತ ಏನೂ ಇಲ್ಲ. ಇದು ನಿನ್ನ ಜಾಗ, ನಿನ್ನ ಮನೆ. ನೀನು ಇಷ್ಟೊಂದು ಓಪನ್ ಆಗಿ ನನ್ನ ಹತ್ರ ವಿಷಯ ಹೇಳ್ತಿದ್ಯಲ್ಲ, ಅಷ್ಟೇ ಸಾಕು ನನಗೆ ಎಂದ. ಅವಳು ಒಮ್ಮೆ ತಲೆ ಎತ್ತಿ ಅವನನ್ನೇ ನೋಡಿದಳು. ಅವನ ಈ ರೀತಿ ಮಾತುಗಳು ಅವಳಿಗೆ ಅಚ್ಚರಿ ತಂದಿತ್ತು. ಮತ್ತೆ ಸುಮ್ಮನೆ ಅವನ ಮೇಲೆ ವಾಲಿ ಕುಳಿತಳು. ಸ್ವಲ್ಪ ಸಮಯದ ನಂತರ ಆದಿತ್ಯ ಮೆಲ್ಲಗೆ ಆಕಳಿಸಿದ. ಅವನಿ, ನಂಗೆ ತುಂಬ ನಿದ್ರೆ ಬರ್ತಿದೆ, ಹೋಗೋಣವಾ? ಅವಳು ತಕ್ಷಣ ನೇರವಾಗಿ ಕುಳಿತಳು. ಇಲ್ಲ ಇಲ್ಲ, ನೀವು ಹೋಗಿ ಮಲ್ಗಿ ಮೊದಲು. ಆದಿತ್ಯ ಅವಳನ್ನೇ ದಿಟ್ಟಿಸಿ ನೋಡಿದ. ಮತ್ತೆ ನೀನು? ನಾನಿಲ್ಲೇ ಇರ್ತೀನಿ. ಇನ್ನೂ ಎಷ್ಟೊತ್ತಿಲ್ಲಿ ಕೂತಿರ್ತೀನೋ ನಂಗೆ ಗೊತ್ತಿಲ್ಲ. ಸ್ವಲ್ಪ ಫೋನ್ ನೋಡ್ತಾ ಸುಮ್ಮನೆ ಕೂತಿರ್ಬೇಕು ಅನಿಸ್ತಿದೆ. ನಾಳೆ ನಾನು ಎಲ್ಲೂ ಹೋಗೋ ಅಗತ್ಯ ಇಲ್ವಲ್ಲ, ಅವಳು ಬಹಳ ಸಹಜವಾಗಿ ಹೇಳಿದ್ದಳು. ಅವನು ನಕ್ಕ. ಆಗಲೇ ತುಂಬ ಲೇಟಾಗಿದೆ ಅವನಿ. ಆದರೆ ಏನಂತೆ, ನಾನು ಬರಲ್ಲ, ಏನು ಮಾಡ್ತೀರಾ ಈಗ? ಅವಳು ಸವಾಲು ಹಾಕಿದಳು. ಆದಿತ್ಯ ಮೆಲ್ಲಗೆ ತಲೆಯಾಡಿಸಿದ. ಅವನಿ, ಹಾಗೆಲ್ಲ ಹಠ ಮಾಡಬೇಡ, ಬಾ ಹೋಗೋಣ. ಹೋಗಿ ಆದಿತ್ಯ, ನಿದ್ದೆ ಬಂದಿದ್ದು ನಿಮಗೆ, ನಾನು ಯಾಕೆ ಬರಬೇಕು? ನಂಗೆ ಇಲ್ಲೇ ಆರಾಮಾಗಿದೆ, ಸ್ವಲ್ಪ ಸಿಡುಕಿನಿಂದ ಹೇಳಿದ್ದಳು. ಆದಿತ್ಯ ಒಂದು ಕ್ಷಣ ಅವಳನ್ನೇ ನೋಡಿದ. ಅವಳು ಏನಾದರೂ ಪ್ರತಿಕ್ರಿಯಿಸುವ ಮೊದಲೇ ಅನಾಮತ್ತಾಗಿ ಅವಳನ್ನು ಎತ್ತಿಕೊಂಡ. ರೀ ಆದಿತ್ಯ, ಏನು ಮಾಡ್ತಿದ್ದೀರಾ ನೀವು? ಅವಳು ದಂಗಾಗಿ ಕೇಳಿದಳು. ನೀನು ಬರಲ್ಲ ಅಂದೆ ಅಲ್ವಾ, ಅದಕ್ಕೆ ನಾನೇ ನಿನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಅವಳು ಅವನ ಹೆಗಲ ಮೇಲೆ ಮೆಲ್ಲಗೆ ಏಟು ಕೊಟ್ಟಳು. ನನ್ನನ್ನು ಕೆಳಗಿಳಿಸಿ ಮೊದಲು. ಸಾಧ್ಯ ಇಲ್ಲ. ಅವಳಿಗೆ ತಡೆಯಲಾರದೆ ನಗು ಬಂತು. ಇದು ಅನ್ಯಾಯ. ಆದಿತ್ಯ ಮುಗುಳ್ನಗುತ್ತಾ, ಮದುವೆ ಆದಮೇಲೆ ಇವೆಲ್ಲ ಬೆನಿಫಿಟ್ಸ್ ಇದ್ದೇ ಇರುತ್ತೆ ಎಂದ. ನೀವು ತುಂಬ ಕೆಟ್ಟವರು ಆದಿತ್ಯ. ಅವಳು ಬಲವಂತವಾಗಿ ವಿರೋಧಿಸುತ್ತಾ ನಗುತ್ತಾ ಕೊನೆಗೆ ಅವನ ಅಪ್ಪುಗೆಗೆ ಶರಣಾದಳು. ಅವನು ಅವಳನ್ನು ಎತ್ತಿಕೊಂಡು ರೂಮಿನ ಕಡೆ ನಡೆಯುವಾಗ ಹೊರಗಡೆ ಅವಳು ಕಿರಿಕಿರಿ ಮಾಡಿಕೊಳ್ಳುವಂತೆ ನಟಿಸುತ್ತಿದ್ದರೂ ಒಳಗಡೆ ಮಾತ್ರ ಅವಳಿಗೆ ಒಂದು ರೀತಿಯ ಖುಷಿಯಾಗಿತ್ತು.
ಆದರೆ ತಾನು ಎಷ್ಟು ಸುರಕ್ಷಿತವಾಗಿದ್ದೇನೆ ಎಂಬ ಸತ್ಯವನ್ನು ಒಪ್ಪಿಕೊಳ್ಳಲು ಅವಳ ಅಹಂ ಆ ಕ್ಷಣದಲ್ಲಿ ಬಿಡುತ್ತಿರಲಿಲ್ಲ ಅಷ್ಟೆ. ಆದಿತ್ಯ ಅವಳನ್ನು ಮೃದುವಾಗಿ ಹಾಸಿಗೆಯ ಅಂಚಿನಲ್ಲಿ ಕುಳ್ಳಿರಿಸಿದ. ಸಣ್ಣದಾದ ಬೆಡ್ ಲ್ಯಾಂಪ್ ಹಳದಿ ಬೆಳಕನ್ನು ಸೂಸುತ್ತಾ ಇಡೀ ವಾತಾವರಣವನ್ನು ಪ್ರಶಾಂತಗೊಳಿಸಿತ್ತು. ಅವನಿ ತನ್ನ ಬಟ್ಟೆಯನ್ನು ಸರಿಪಡಿಸಿಕೊಳ್ಳುತ್ತಾ ಅವನಿಗೆ ಒಂದು ಉರಿನೋಟ ಬೀರಿದಳು. ನಿಮ್ಗೇನಾದರೂ ಹುಚ್ಚ? ಹೀಗೆ ಎತ್ಕೊಂಡು ಬಂದಿದ್ದೀರಾ? ನಾನು ಹೊರಗಡೆ ಕೂರಬೇಕು ಇನ್ನು ಸ್ವಲ್ಪ ಹೊತ್ತು ಅಂತ ಸ್ಪಷ್ಟವಾಗಿ ಹೇಳಿದ್ದೆ ಅಲ್ವಾ? ಅವಳು ರೇಗಿದಳು. ಓಹೋ, ಹಾಗೇನೇ ನೀನು ನನ್ನ ಕೈಯಿಂದ ಕೆಳಗೆ ಜಿಗಿಲಿಲ್ಲ, ಕೊನೆ ಪಕ್ಷ ಇಳಿಯೋ ಪ್ರಯತ್ನ ಕೂಡ ಮಾಡಿಲ್ಲ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗಿತ್ತು. ಆದಿತ್ಯ ಬಹಳ ಕೂಲಾಗಿ ಉತ್ತರಿಸಿದ. ಅವಳು ತಕ್ಷಣ ನೇರವಾಗಿ ಕುಳಿತುಕೊಂಡಳು. ಹಾಗನ್ ಮಾತ್ರಕ್ಕೆ ನನ್ನ ಯಾವುದೋ ಬ್ಯಾಗ್ ಥರ ಎತ್ಕೊಂಡು ಬರೋ ಅಧಿಕಾರ ನಿಮಗಿಲ್ಲ. ಆದಿತ್ಯ ಸಣ್ಣದಾಗಿ ಹುಬ್ಬೇರಿಸಿದ. ಹಾಗಾದರೆ ಮುಂದಿನ ಸಲ ಸರಿಯಾಗಿ ಸಹಕರಿಸು ನನಗೆ. ಇದು ನನ್ನ ಮನೆ ಆದಿತ್ಯ, ನೆನಪಿರಲಿ. ಗೊತ್ತು, ಅದಕ್ಕೆ ನಾನು ಇಷ್ಟು ಮರ್ಯಾದೆಯಿಂದ ನಡ್ಕೊಳ್ತಿರೋದು ಎನ್ನುತ್ತಾ ಅವನು ಅವಳ ಹತ್ತಿರ ಬಂದ. ಮರ್ಯಾದೆನಾ? ನೀವು ನನ್ನ ಕಿಡ್ನ್ಯಾಪ್ ಮಾಡಿ ಒಳಗೆ ತಂದಿದ್ದೀರಾ ಎಂದಳು. ಆದಿತ್ಯ ಒಮ್ಮೆಲೆ ಅವಳೆಡೆಗೆ ಬಾಗಿದ. ಅವಳನ್ನು ಮುಟ್ಟಲಿಲ್ಲ, ಆದರೆ ಅವಳ ಮೈಗೆ ತಾಗುವಷ್ಟು ಹತ್ತಿರ ಬಂದ. ಅವಳು ಒಂದು ಕ್ಷಣ ಗಾಬರಿಯಾದಳು. ಹಾಗಾದರೆ ಈಗ ಮರ್ಯಾದೆ ಇಲ್ಲದೆ ಇರೋರ ಥರ ನಡ್ಕೊಳ್ಳ? ಮೆಲ್ಲಗೆ ಕೇಳಿದ್ದ. ಅವನಿಯ ಕಣ್ಣುಗಳು ಅರಳಿದವು. ಹೇ, ಹತ್ರ ಬರಬೇಡಿ ಪ್ಲೀಸ್. ಅವನು ಮತ್ತಷ್ಟು ಹತ್ತಿರಕ್ಕೆ ಹೋದ. ಅವಳು ತಕ್ಷಣ ಮೌನವಾದಳು. ಆದಿತ್ಯನ ಮುಖದಲ್ಲಿ ನಗು ಮೂಡಿತು. ಸೊ ಇದೇ ಟ್ರಿಕ್, ಒಂದು ಹೆಜ್ಜೆ ಹತ್ರ ಬಂದರೆ ಸಾಕು, ಮೇಡಮ್ ಸೈಲೆಂಟ್ ಆಗಿಬಿಡ್ತಾರೆ. ಅವಳು ಮುಖ ತಿರುಗಿಸಿಕೊಂಡಳು. ಎಷ್ಟೇ ನಾಟಕವಾಡಿದರೂ ಅವಳ ಕೆನ್ನೆಗಳು ಕೆಂಪಾಗುತ್ತಿರುವುದು ಅವನಿಗೂ ತಿಳಿದಿತ್ತು. ನೀವು ತುಂಬ ಕೆಟ್ಟವರು ಆದಿತ್ಯ, ಗೊಣಗಿದಳು ಅವಳು. ಇರಬಹುದು, ಆದರೆ ಇದು ವರ್ಕ್ ಆಗುತ್ತೆ. ಅವಳು ಪಕ್ಕದಲ್ಲಿದ್ದ ದಿಂಬನ್ನು ತಬ್ಬಿಕೊಂಡು ಸರಿಯಾಗಿ ಕುಳಿತುಕೊಂಡಳು. ಹೋಗಿ ಮಲ್ಗಿ, ತುಂಬ ಕಿರಿಕಿರಿ ಮಾಡ್ತೀರಾ. ನೀನೇ ಮೊದಲು ಶುರು ಮಾಡಿದ್ದು ಎನ್ನುತ್ತಾ ಆದಿತ್ಯ ಮಂಚದ ಇನ್ನೊಂದು ಬದಿಯಲ್ಲಿ ಕುಳಿತ. ಇಬ್ಬರ ನಡುವೆ ಒಂದು ಸಣ್ಣ ಮೌನ ಆವರಿಸಿತು. ನಂತರ ಅವಳು ಅವನ ಕಡೆ ನೋಡದೆಯೇ ಇದ್ದಕ್ಕಿದ್ದಂತೆ ಹೇಳಿದಳು, ಹೀಗೆಲ್ಲ ನನ್ನ ಹೆದರಿಸ್ಬೇಡಿ ಪ್ಲೀಸ್ ಆದಿತ್ಯ. ಆದಿತ್ಯನ ದನಿ ತಕ್ಷಣ ಮೃದುವಾಗಿತ್ತು. ಇಲ್ಲ ಅವನಿ, ನಾನು ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ ಎಂದ. ಅವಳು ದಿಂಬನ್ನು ಬಿಗಿಯಾಗಿ ಅಪ್ಪಿಕೊಂಡು ತಲೆಯಾಡಿಸಿದಳು. ನೀವು ತುಂಬ ಮಾತಾಡ್ತೀರಾ, ನೀವು ತುಂಬ ಜಗಳ ಆಡ್ತೀರಾ, ಹಾಗಾದರೆ ನಾವಿಬ್ಬರು ಗುಡ್ ಮ್ಯಾಚ್ ಅಂದ ಹಾಗೆ ಎಂದು ಅವಳೇ ಉತ್ತರಿಸಿದಳು. ಆದಿತ್ಯ ಸಣ್ಣದಾಗಿ ನಗುತ್ತಾ ಒಂದು ಮಗ್ಗುಲಿಗೆ ಹೊರಳಿದ. ಆ ಕ್ಷಣದಲ್ಲಿ ಅವನ ಆಲೋಚನೆಗಳು ನಿಧಾನವಾಗಿ ಶಾರದಾ ಹೇಳಿದ ವಿಷಯಗಳ ಕಡೆ ಜಾರಿದವು. ಎಲ್ಲರೂ ಕಿರಣ್ ಒಳ್ಳೆಯವನು ಅಂತಾನೆ ನಂಬಿದ್ದಾರೆ. ಇವತ್ತಿಗೂ ಅವನ ಮೇಲೆ ಜನರಿಗೆ ಅನುಕಂಪ ಇದೆ. ಅದಕ್ಕೆ ನನ್ನ ಹಠಮಾರಿ ಬಾಯಿ ಬಿಡಲಿಲ್ಲ. ಅವನ ಗೌರವ ಹಾಳಾಗಬಾರ್ದು ಅಂತ ಅವಳು ಒಬ್ಬಳೇ ಎಲ್ಲನೂ ಮನಸ್ಸಲ್ಲಿ ಇಟ್ಕೊಂಡಿದ್ದು. ಅದಕ್ಕೆ ಅವಳು ನನ್ನ ಹತ್ರನೂ ಏನೂ ಹೇಳಿಲ್ಲ. ಕಿರಣನ್ ಬಗ್ಗೆ ಅವಳಿಗೆ ಗೊತ್ತಿರೋ ಅಷ್ಟು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವನು ಅವಳ ಕಡೆ ಒಮ್ಮೆ ನೋಡಿದ. ಅವಳು ಆ ಕಡೆ ಮುಖ ಮಾಡಿ ಮಲಗುವಂತೆ ನಟಿಸುತ್ತಿದ್ದಳು. ಆದರೆ ಅವಳ ಮನಸ್ಸು ಮಾತ್ರ ಯಾವತ್ತೂ ಶಾಂತವಾಗಿರುವುದಿಲ್ಲ ಎಂಬುದು ಅವನಿಗೆ ತಿಳಿದಿದೆ. ಹೊರಗಡೆ ಅಹಂಕಾರಿ, ಧೈರ್ಯವಂತೆ, ಹಠಮಾರಿ ಅಂತೆಲ್ಲ ಕಂಡ್ರೂ ಒಳಗಡೆ ಅವಳು ಏನೇನೋ ವಿಚಾರಗಳನ್ನು ಇಟ್ಕೊಂಡಿರ್ತಾಳೆ. ಮೌನವಾಗಿ ಒಂಟಿಯಾಗಿ ಎಲ್ಲ ಫೇಸ್ ಮಾಡಬೇಕು ಅನ್ನೋ ಹಠ, ಯಾರಿಗೂ ತೊಂದರೆ ಕೊಡಬಾರ್ದು, ನಾನೇ ಏನಾದರೂ ಮಾಡ್ತೀನಿ ಅನ್ನೋ ಭಂಡ ಧೈರ್ಯ. ಆದಿತ್ಯನ ಹೃದಯದಲ್ಲಿ ಅವಳ ಮೇಲೆ ಒಂದು ವಿಚಿತ್ರವಾದ ಗೌರವ ಮೂಡಿತ್ತು. ತನ್ನನ್ನು ನೋಯಿಸಿದವನನ್ನೇ ಅವಳು ರಕ್ಷಿಸ್ತಾಳೆ, ಅವನಿಗಾಗಲ್ಲ, ಕೇವಲ ಜನರ ನಂಬಿಕೆಗಾಗಿ. ಇದಕ್ಕೆ ನಿಜವಾದ ಧೈರ್ಯ ಬೇಕು. ಎಲ್ಲರಿಂದಲೂ ಇದು ಸಾಧ್ಯ ಇಲ್ಲ ಹಠಮಾರಿ. ನಿನ್ನ ಜೊತೆ ಇನ್ನು ಮುಂದೆ ಯಾವಾಗಲೂ ನಾನು ಇರ್ತೀನಿ. ನಾಳೆ ದೇವಸ್ಥಾನಕ್ಕೆ ಹೋಗಿ ಉಷಾ ಅತ್ತೆ ಮಾತನಾಡಿಸಿಕೊಂಡು ಬರಬೇಕು ಎಂದುಕೊಂಡ. ಮುಂದುವರಿಯುವುದು. ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.